ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನಲ್. ಸೇನಾ ಪಡೆಗಳ ಕುರಿತು ರಸಪ್ರಶ್ನೆಗಳು. ನಮ್ಮ ದೇಶವನ್ನು ರಕ್ಷಿಸುವ ಪಡೆಗಳನ್ನು ಏನೆಂದು ಕರೆಯುತ್ತಾರೆ? ಸೇನಾ ಪಡೆಗಳು. ಭಾರತದ 3 ಮುಖ್ಯ ಸೇನಾ ಪಡೆಗಳು ಯಾವುವು? ಭೂಸೇನೆ, ನೌಕಾಪಡೆ, ವಾಯುಪಡೆ. ನೆಲದಲ್ಲಿ ದೇಶ ರಕ್ಷಿಸುವ ಪಡೆ ಯಾವುದು? ಭೂಸೇನೆ. ಸಮುದ್ರದಲ್ಲಿ ದೇಶ ರಕ್ಷಿಸುವ ಪಡೆ ಯಾವುದು? ನೌಕಾಪಡೆ. ಆಕಾಶದಲ್ಲಿ ದೇಶ ರಕ್ಷಿಸುವ ಪಡೆ ಯಾವುದು? ವಾಯುಪಡೆ. ಭಾರತ ಎಷ್ಟು ಕಿಲೋಮೀಟರ್ ಭೂಗಡಿಯನ್ನು ಮತ್ತು ಜಲಗಡಿಯನ್ನು ಹೊಂದಿದೆ? ಭಾರತ 15,200 ಕಿಲೋಮೀಟರ್ ಭೂಗಡಿ ಮತ್ತು 6,100 ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ. ಭಾರತದ 7 ನೆರೆಯ ದೇಶಗಳು ಯಾವುವು? ಪಾಕಿಸ್ತಾನ, ಚೀನಾ, ಭೂತಾನ್, ನೇಪಾಳ, ಬಾಂಗ್ಲಾದೇಶ, ಮಯನ್ಮಾರ್ ಮತ್ತು ಶ್ರೀಲಂಕಾ. ಭಾರತದ ಸಮುದ್ರ ಸಂಪರ್ಕ ನೆರೆ ರಾಷ್ಟ್ರಗಳು ಯಾವುವು? ಇಂಡೋನೇಷಿಯಾ, ಮಲೇಷಿಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ವಿಯೆಟ್ನಾಂ ಮತ್ತು ಮಾಲ್ಡೀವ್ಸ್. ಭಾರತದ 3 ಸೇನಾಪಡೆಗಳ ಮಹಾದಂಡನಾಯಕ ಯಾರು? ರಾಷ್ಟ್ರಪತಿ. ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ದಂಡನಾಯಕ ಅಥವಾ ಜನರಲ್. ಗಡಿ ಪ್ರದೇಶಗಳನ್ನು ಕಾಪಾಡುವವರು ಯಾರು? ಸೈನಿಕರು. ಸೈನಿಕರು ದೇಶಕ್ಕಾಗಿ ಏನು ಮಾಡುತ್ತಾರೆ? ರಕ್ಷಣೆ ಮಾಡುತ್ತಾರೆ. 2001ರಲ್ಲಿ 3 ಸೇನಾಪಡೆಗಳ ಸಮನ್ವಯಕ್ಕಾಗಿ ಯಾವ ಅಧಿಕಾರಿಯನ್ನು ನೇಮಿಸಲಾಗಿದೆ? ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್. ಭಾರತದಲ್ಲಿ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡವರು ಯಾರು? ಜನರಲ್ ಬಿಪಿನ್ ರಾವತ್. ಭಾರತದ ಮೊದಲ ರಕ್ಷಣಾ ಸಚಿವರಾಗಿದ್ದವರು ಯಾರು? ಸರ್ದಾರ್ ಬಲದೇವ್ ಸಿಂಗ್. ರಕ್ಷಣಾ ಸಚಿವಾಲಯದ 5 ಇಲಾಖೆಗಳು ಯಾವುವು? ರಕ್ಷಣಾ ಇಲಾಖೆ, ರಕ್ಷಣಾ ಉತ್ಪಾದನಾ ಇಲಾಖೆ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಇಲಾಖೆ, ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ, ಮಿಲಿಟರಿ ವ್ಯವಹಾರಗಳ ಇಲಾಖೆ. ರಕ್ಷಣಾ ಸಚಿವಾಲಯದ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿ. ಭಾರತೀಯ ಭೂಸೇನೆಯ ಪ್ರಧಾನ ಕಚೇರಿ ಎಲ್ಲಿದೆ? ನವದೆಹಲಿ. ಭೂಸೇನೆಯ ಧ್ಯೇಯವಾಕ್ಯ ಯಾವುದು? ಸೇವಾ ಪರಮೋ ಧರ್ಮ. ಭಾರತವು ದ್ವೀಪಗಳ ಒಳಗೊಂಡಂತೆ ಕರಾವಳಿ ತೀರದ ಉದ್ದ ಎಷ್ಟು? 7,516.60 ಕಿಲೋಮೀಟರ್. ಭಾರತೀಯ ನೌಕಾಪಡೆಯ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿ. ಭಾರತೀಯ ನೌಕಾಸೇನೆಯ ಧ್ಯೇಯವಾಕ್ಯ ಏನು? ಶಮ್ನೋ ವರುಣ. ಹಿಂದೂಸ್ತಾನದ ಹಡಗು ಕಾರ್ಖಾನೆ ಎಲ್ಲಿದೆ? ವಿಶಾಖಪಟ್ಟಣ. ಭಾರತೀಯ ವಾಯುಪಡೆಯ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿ. ಭಾರತೀಯ ವಾಯುಸೇನೆಯ ಧ್ಯೇಯವಾಕ್ಯ ಏನು? ನಭ ಸ್ಪರ್ಶಂ ದೀಪ್ತಂ. ಭಾರತೀಯ ವಾಯುಪಡೆಗೆ ತರಬೇತಿ ನೀಡುವ 2 ಪ್ರಮುಖ ಕೇಂದ್ರಗಳು ಎಲ್ಲಿವೆ? ಬೆಂಗಳೂರು ಮತ್ತು ಹೈದರಾಬಾದ್. ವಾಯುಪಡೆಯ ಆಡಳಿತ ಮತ್ತು ತಂತ್ರಜ್ಞಾನ ತರಬೇತಿ ಕೇಂದ್ರಗಳು ಎಲ್ಲಿವೆ? ಬೆಂಗಳೂರು ಮತ್ತು ಕೊಯಮತ್ತೂರು. ಭಾರತೀಯ ವಾಯುಪಡೆಯ ಪ್ರಮುಖ ಯುದ್ಧ ಹೆಲಿಕಾಪ್ಟರ್ಗಳು ರುದ್ರ, ಚಿನೂಕ್, ಧ್ರುವ್. ಭಾರತೀಯ ನೌಕಾಪಡೆಯ ಪ್ರಮುಖ ಯುದ್ಧ ನೌಕೆಗಳು ಐಎನ್ಎಸ್ ಶಿವಾಲಿಕ್, ಐಎನ್ಎಸ್ ಗೋದಾವರಿ, ಐಎನ್ಎಸ್ ತ್ರಿಶೂಲ್, ಐಎನ್ಎಸ್ ಬ್ರಹ್ಮಪುತ್ರ. ಭಾರತದ ಯುವಕರು ಸೇನಾಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸುವ ಯೋಜನೆ ಯಾವುದು? ಅಗ್ನಿಪಥ್ ಯೋಜನೆ. ಅಗ್ನಿಪಥ್ ಯೋಜನೆ ಜಾರಿಗೆ ಬಂದ ವರ್ಷ 2022. ಕೇಂದ್ರ ಲೋಕಸೇವಾ ಆಯೋಗವು ಈ ಪರೀಕ್ಷೆಯನ್ನು ವರ್ಷಕ್ಕೆ 2 ಬಾರಿ ನಡೆಸುತ್ತದೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೇವಲ್ ಅಕಾಡೆಮಿ ಪರೀಕ್ಷೆ. ನಮ್ಮ ಸೇನೆಯನ್ನು ಬಲಪಡಿಸಲು ಎಲ್ಲಿ ಸೀಬರ್ಡ್ ನೆಲೆಯನ್ನು ತೆರೆಯಲಾಗಿದೆ? ಕಾರವಾರ. ಡಿಆರ್ಡಿಒ ವಿಸ್ತೃತ ರೂಪ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಯಾವಾಗ ಜಾರಿಗೆ ಬಂದಿತು? 1958. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿ. ಕಾರ್ಗಿಲ್ ಯುದ್ಧದಲ್ಲಿ ಬಳಸಿದ ಪಿರಂಗಿಗಳು ಯಾವುವು? ಬೋಪರ್ಸ್ ಪಿರಂಗಿಗಳು. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕಾರ್ಗಿಲ್ ಯುದ್ಧ ನಡೆದ ವರ್ಷ 1999ರ ಮೇ-ಜೂನ್ನಲ್ಲಿ. ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಯಾವಾಗ ಆಚರಿಸುತ್ತೇವೆ? ಜುಲೈ 26. ಯಾವ ಅರೆಕಾಲಿಕ ಸ್ವಯಂ ಸೇವಾದಳ ಇದನ್ನು 1948ರಲ್ಲಿ ಸಂಸತ್ತಿನ ಕಾಯ್ದೆಯಂತೆ ಸ್ಥಾಪಿಸಲಾಯಿತು? ಪ್ರಾದೇಶಿಕ ಸೇನೆ. ಪ್ರತಿ ವರ್ಷ ಅಕ್ಟೋಬರ್ 9ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಪ್ರಾದೇಶಿಕ ಸೇನಾ ದಿನ. ಎನ್ಸಿಸಿ ಸ್ಥಾಪನೆಯಾದ ವರ್ಷ 1948. ಕಡಲ ಸಂಬಂಧಿತ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಿಸಿದ ಕಾವಲು ಪಡೆ ಯಾವುದು? ಭಾರತೀಯ ಕರಾವಳಿ ಪಡೆ. ಭಾರತೀಯ ಕರಾವಳಿ ಪಡೆಯ ಧ್ಯೇಯವಾಕ್ಯ ಏನು? ವಯಂ ರಕ್ಷಮಾ. ಗಡಿ ಭದ್ರತಾ ಪಡೆ ಸ್ಥಾಪನೆಯಾದ ವರ್ಷ 1965. ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರವಿರುವ ಸ್ಥಳ ಬೆಂಗಳೂರಿನ ಯಲಹಂಕ. ಇದು ಒಂದು ಸ್ವಯಂ ಸೇರ್ಪಡೆಯ ಸಂಘಟನೆಯಾಗಿದೆ. ನಾಗರಿಕ ರಕ್ಷಣೆ.
1962ರಲ್ಲಿ ಚೀನಾ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಅಸ್ತಿತ್ವದಲ್ಲಿದ್ದ ಯಾವ ಪಡೆ ದೇಶದ ರಕ್ಷಣೆಗೆ ಸಹಕರಿಸಿತು? ಗೃಹ ರಕ್ಷಕ ದಳ. ಗೃಹ ರಕ್ಷಕ ದಳ ಸ್ಥಾಪನೆಯಾದ ವರ್ಷ ಯಾವುದು? 1946. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿ. ಭಾರತೀಯ ಸೇನಾಪಡೆಗಳ ಸೈನಿಕರಿಗೆ ಯುದ್ಧ ಕಾಲದಲ್ಲಿ ನೀಡುವ ಶೌರ್ಯ ಪ್ರಶಸ್ತಿಗಳು ಯಾವುವು? ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರಚಕ್ರ. ಭಾರತೀಯ ಸೇನಾಪಡೆಗಳ ಸೈನಿಕರಿಗೆ ಶಾಂತಿ ಕಾಲದಲ್ಲಿ ನೀಡುವ ಶೌರ್ಯ ಪ್ರಶಸ್ತಿಗಳು ಯಾವುವು? ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ. ಭಾರತೀಯ ಸೇನಾ ದಿನ ಜನವರಿ 15. ಭಾರತೀಯ ನೌಕಾಪಡೆಯ ದಿನ ಡಿಸೆಂಬರ್ 4. ಭಾರತೀಯ ವಾಯುಪಡೆಯ ದಿನ ಅಕ್ಟೋಬರ್ 8. ಭಾರತೀಯ ಕರಾವಳಿ ಪಡೆಯ ದಿನ ಫೆಬ್ರವರಿ 1. ವಿಶ್ವ ರೆಡ್ ಕ್ರಾಸ್ ದಿನ ಮೇ 8. ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟ್ರೀಯ ದಿನ ಮೇ 29. ರಾಷ್ಟ್ರೀಯ ಭದ್ರತಾ ದಳ ಜಾರಿಗೆ ಬಂದ ವರ್ಷ 22/9/1986. ರಾಷ್ಟ್ರೀಯ ಭದ್ರತಾ ದಳದ ಕಾರ್ಯ ಏನು? ಭಾರತದಲ್ಲಿನ ಗಂಭೀರ ಭಯೋತ್ಪಾದನೆಯ ಕೃತ್ಯಗಳನ್ನು ತಡೆಯಲು ಅಸಾಧಾರಣ ಸಂದರ್ಭಗಳಲ್ಲಿ ಕಾರ್ಯಾಚರಣೆಗಿಳಿಯುವ ಪಡೆ. ರಾಷ್ಟ್ರೀಯ ಭದ್ರತಾ ದಳದ ಧ್ಯೇಯ ವಾಕ್ಯ ಸರ್ವತ್ರ ಸರ್ವೋತ್ತಮ ಸುರಕ್ಷಾ. ವಿಶೇಷ ರಕ್ಷಣಾ ಗುಂಪು ಅಸ್ತಿತ್ವಕ್ಕೆ ಬಂದ ವರ್ಷ 1985. ವಿಶೇಷ ರಕ್ಷಣಾ ಗುಂಪು ಈ ಸಂಸ್ಥೆಯ ಧ್ಯೇಯ ವಾಕ್ಯ ಶೌರ್ಯಂ ಸಮರ್ಪಣಂ ಸುರಕ್ಷಣಂ. ಯಾವುದು ಭಾರತ ಮತ್ತು ಮ್ಯಾನ್ಮಾರ್ಗಳ ನಡುವಿನ ಗಡಿಯನ್ನು ರಕ್ಷಿಸುತ್ತದೆ? AR. ಅಸ್ಸಾಂ ರೈಫಲ್ಸ್. ಭಾರತ ಮತ್ತು ಪಾಕಿಸ್ತಾನ ಹಾಗೂ ಭಾರತ ಮತ್ತು ಬಾಂಗ್ಲಾದೇಶಗಳ ಗಡಿಯನ್ನು ಯಾವುದು ರಕ್ಷಿಸುತ್ತದೆ? BSF. ಗಡಿ ಭದ್ರತಾ ಪಡೆ. ಭಾರತ ಮತ್ತು ಚೀನಾಗಳ ನಡುವಿನ ಗಡಿಯನ್ನು ಯಾವುದು ರಕ್ಷಿಸುತ್ತದೆ? ITBP. ಇಂದು ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಭಾರತ ಮತ್ತು ನೇಪಾಳ ಹಾಗೂ ಭಾರತ ಮತ್ತು ಭೂತಾನ್ಗಳ ಗಡಿಯನ್ನು ಯಾವುದು ರಕ್ಷಿಸುತ್ತದೆ? SSB. ಸಶಸ್ತ್ರ ಸೀಮಾ ಬಲ. ಭೂಸೇನೆಯ ತರಬೇತಿ ಕಮಾಂಡ್ ಎಲ್ಲಿದೆ? ಮಾವ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.